ಯಾವ ಹಬ್ಬ ಹರಿದಿನವಿಲ್ಲ, ಜಾತ್ರೆ ಇಲ್ಲ. ಆದ್ರೂ ಬೀದರ್ ಅಂಬೇಡ್ಕರ್ ವೃತ್ತದ ಹತ್ತಿರ ತಡರಾತ್ರಿ ಇಷ್ಟು ಜನ ಬೀಡು ಬಿಟ್ಟಿದೆ ಅಂದ್ರೆ ಅದಕ್ಕೆ 18 ವರ್ಷಗಳಿಂದ ಕಾದಿರುವ ಆರ್ಸಿಬಿ ಗೆಲುವೇ ಕಾರಣವಾಗಿದೆ. ಹೌದು, ಬರೋಬ್ಬರಿ 18 ವರ್ಷಗಳ ಬಳಿಕ ಆರ್ಸಿಬಿ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಪಂದ್ಯಾವಳಿಯ ಅಂತಿಮ ಪೈಪೋಟಿಯಲ್ಲಿ ಗೆಲುವು ದಾಖಲಿಸಿದ ಬೆನ್ನಲ್ಲೇ ಇಡೀ ಎಲ್ಲಾ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಬೀದರ್ ಅಂಬೇಡ್ಕರ್ ವೃತ್ತದ ಹತ್ತಿರವೂ ಕೂಡ ಆರ್ಸಿಬಿ ಟಿ ಶರ್ಟ್ ಧರಿಸಿ ನೂರಾರು ಯುವಕರು ಮನ ಬಿಚ್ಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಗೆಲುವಾಗಿದೆ. ಅದೆಷ್ಟೋ ಆರ್ಸಿಬಿ ಅಭಿಮಾನಿಗಳ ಕನಸು ಸಾಕಾರವಾದಂತೆ ಆರ್ಸಿಬಿ ಗೆಲುವಿಗೆ ಭಾವುಕರಾದದ್ದು ಕೂಡ ಉಂಟು. ಬರೀ ಅಂಬೇಡ್ಕರ್ ವೃತ್ತ ಅಷ್ಟೇ ಅಲ್ಲದೆ ಬೀದರ್ ತುಂಬೆಲ್ಲ ಆಯಾ ಓಣಿಗಳಲ್ಲಿ ಮನೆಗಳ ಮೇಲೆಯೂ ಕೂಡ ಪಟಾಕಿ ಸಿಡಿಸಿರುವುದು ಉಂಟು. ಏನ ಪಟಾಕಿ ಸದ್ದು, ಏನ ಆರ್ಸಿಬಿ ಅನ್ನೋ ಜಯಘೋಷಗಳು, ಡಿಜೆ ನಾದಕ್ಕೆ ಹೆಜ್ಜೆ ಹಾಕಿ ಶಿಳ್ಳೆ ಹೊಡೆದು ಮನ ಬಿಚ್ಚಿ ಯುವಕರು ಕುಣಿದಿದ್ದಾರೆ. ಸಂತಸದಲ್ಲಿ ತೇಲಾಡುತ್ತಿರುವ ಯುವಕರು ಸ್ಟೆಪ್ ಹಾಕಿರೋದೇನು, ಅದರ ಶಾರ್ಟ್ ವಿಡಿಯೋ ಮಾಡಿ ಅವರವರ ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡು ಸಂತಸವನ್ನ ಇಮ್ಮಡಿಗೊಳಿಸಿದ್ದಾರೆ. ಅಬ್ಬಬ್ಬಾ, ನಿಜವಾಗಲೂ ಹಬ್ಬಕ್ಕೂ ಮೀರಿದ ಸಂಭ್ರಮಾಚರಣೆ ಕಾಣಬಹುದಾಗಿತ್ತು. ವಿರಾಟ್ ಕೊಹ್ಲಿ ಪರ ವಾವಾ ಅಂದ ಯುವಕರು ಈ ಸಲ ಕಪ್ ನಮ್ದೇ ಎನ್ನುವ ಘೋಷಣೆಯಂತೂ ಮುಗಿಲು ಮುಟ್ಟಿತು. ತಡರಾತ್ರಿ 3 ಗಂಟೆಯವರೆಗೂ ವಿಜಯೋತ್ಸವ ಜೋರಾಗಿತ್ತು. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ ಎತ್ತೋ